ಅತ್ತ ಹಾಸನದಲ್ಲಿ ತಾಯಿ ಹಾಸನಾಂಬೆಯ ದರ್ಶನಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಅಲ್ಲಿ ಅಕ್ಟೋಬರ್ 22ನೇ ತಾರೀಕು ಹಾಸನಾಂಬೆಯ ದರ್ಶನ, ಈ ವರ್ಷದ ದರ್ಶನ ಮುಕ್ತಾಯವಾಗಲಿದೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕತ್ತೆ, ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. 23ರ ಮಧ್ಯಾಹ್ನ 12:30ಕ್ಕೆ ದೇವಸ್ಥಾನ ಕ್ಲೋಸ್ ಆಗತ್ತೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದರ್ಶನ ಕ್ಲೋಸ್ ಆಗತ್ತೆ. ಈಗಾಗಲೇ ದೇವಿಯ ದರ್ಶನವನ್ನ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಪಡೆದಿದ್ದಾರೆ. 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಅಕ್ಟೋಬರ್ 22ನೇ ತಾರೀಕು ಸಂಜೆ 7 ಗಂಟೆಗೆ ಹಾಸನಾಂಬೆಯ ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. ಮರುದಿನ ಅಕ್ಟೋಬರ್ 23ರ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ಹಾಕಲಾಗುತ್ತೆ. ಇಂದು ಎಂದಿನಂತೆ ಮಧ್ಯಾಹ್ನ 2ರಿಂದ 3:30ರವರೆಗೆ ಹಾಸನಾಂಬೆಯ ನೈವೇದ್ಯದ ಸಮಯ. ಈ ಸಮಯ ಹೊರತುಪಡಿಸಿ ಎಂದಿನಂತೆ ಭಕ್ತರಿಗೆ ಸಂಪೂರ್ಣ ದೇವಿ ದರ್ಶನ ಇರುತ್ತೆ. ಇಲ್ಲಿವರೆಗೂ ಹಾಸನಾಂಬೆಗೆ 17 ಕೋಟಿ ರೂಪಾಯಿ ಆದಾಯ ಬಂದಿದೆ. ಟಿಕೆಟ್ಗಳು ಹಾಗೂ ಲಾಡು ಮಾರಾಟದಿಂದ 17 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹಾಸನಾಂಬೆಗೆ. ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ ತಾಯಿ ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ. ಮಧ್ಯಾಹ್ನ ನಂತರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಇವತ್ತು ಯಾವ ರೀತಿಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ? ಹಬ್ಬದ ಸಮಯ, ಜಂಗುಳಿ ಇನ್ನಷ್ಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ? ಹೇಗಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಇವತ್ತು ಹಾಸನಾಂಬೆ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಇವತ್ತು ಕೂಡ ನಿನ್ನೆಯಂತೆ ಸಾವಿರಾರು ಭಕ್ತರು ಹಾಸನಾಂಬಾ ದೇವಿ ದರ್ಶನ ಮಾಡ್ಲಿಕ್ಕೆ ಆಗಮಿಸಿರುವಂತದ್ದು. ಈಗಾಗಲೇ ನೋಡಬಹುದು, ಹಾಸನಾಂಬಾ ದೇವಿ ಗರ್ಭಗುಡಿಗೆ ಪ್ರವೇಶ ಮಾಡುವಂತಹ ಮುಖ್ಯ ಪ್ರವೇಶ ದ್ವಾರ ಏನಿದೆ, ಅಲ್ಲಿ ಎಲ್ಲ ಸರದಿ ಸಾಲುಗಳು ಬಂದು ಒಟ್ಟಾಗಿ, ಅಂದ್ರೆ 1000 ರೂಪಾಯಿ ಇರ್ಬೋದು ಅಥವಾ ಧರ್ಮ ದರ್ಶನದ ಸಾಲು ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಬಂದು ಒಟ್ಟಾಗಿ ಒಳಗೆ ಹೋಗುವಂತಹ ಸಿಸ್ಟಮ್ ಇರುವಂತದ್ದು. ಹೀಗಾಗಿ ಹಾಸನಾಂಬಾ ದೇವಿಗೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹಾಸನಾಂಬಾ ದೇವಿಯನ್ನ 20 ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಹಾಗೆ 17 ಕೋಟಿಗೂ ಅಧಿಕ ಆದಾಯ ಹಾಸನಾಂಬಾ ದೇವಿ ದರ್ಶನದ ಟಿಕೆಟ್ ಮಾರಾಟ ಹಾಗೂ ಲಾಡು ಪ್ರಸಾದ ಮಾರಾಟದಿಂದ ಬಂದಿದೆ. ಇವತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಹಾಸನಾಂಬಾ ದೇವಿ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ. ಇವತ್ತು ಕೂಡ ಮಧ್ಯಾಹ್ನ ಎಂದಿನಂತೆ 2:30ರಿಂದ 3:30 ತನಕ ನೈವೇದ್ಯ ಅವಕಾಶ ಸಮಯ ಇರುವ ಕಾರಣ ಸಾರ್ವಜನಿಕ ದೇವಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಅದನ್ನ ಹೊರತುಪಡಿಸಿ ಇವತ್ತು ರಾತ್ರಿ ಎಲ್ಲ ಹಾಸನಾಂಬಾ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. 22ನೇ ತಾರೀಕು ಸಂಜೆ 7ನೇ ತಾರೀಕು ಹಾಸನಾಂಬಾ ದೇವಿಗೆ ಸಾರ್ವಜನಿಕ ದರ್ಶನ ಅವಕಾಶ ಬಂದ್ ಆಗಿದೆ. 23ನೇ ತಾರೀಕು ಬಲಿಪಾಡ್ಯಮಿ ಮಾರನೇ ದಿನ ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡಲಾಗುವುದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ಅತ್ತ ಹಾಸನದಲ್ಲಿ ತಾಯಿ ಹಾಸನಾಂಬೆಯ ದರ್ಶನಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಅಲ್ಲಿ ಅಕ್ಟೋಬರ್ 22ನೇ ತಾರೀಕು ಹಾಸನಾಂಬೆಯ ದರ್ಶನ, ಈ ವರ್ಷದ ದರ್ಶನ ಮುಕ್ತಾಯವಾಗಲಿದೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕತ್ತೆ, ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. 23ರ ಮಧ್ಯಾಹ್ನ 12:30ಕ್ಕೆ ದೇವಸ್ಥಾನ ಕ್ಲೋಸ್ ಆಗತ್ತೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದರ್ಶನ ಕ್ಲೋಸ್ ಆಗತ್ತೆ. ಈಗಾಗಲೇ ದೇವಿಯ ದರ್ಶನವನ್ನ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಪಡೆದಿದ್ದಾರೆ. 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಅಕ್ಟೋಬರ್ 22ನೇ ತಾರೀಕು ಸಂಜೆ 7 ಗಂಟೆಗೆ ಹಾಸನಾಂಬೆಯ ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. ಮರುದಿನ ಅಕ್ಟೋಬರ್ 23ರ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ಹಾಕಲಾಗುತ್ತೆ. ಇಂದು ಎಂದಿನಂತೆ ಮಧ್ಯಾಹ್ನ 2ರಿಂದ 3:30ರವರೆಗೆ ಹಾಸನಾಂಬೆಯ ನೈವೇದ್ಯದ ಸಮಯ. ಈ ಸಮಯ ಹೊರತುಪಡಿಸಿ ಎಂದಿನಂತೆ ಭಕ್ತರಿಗೆ ಸಂಪೂರ್ಣ ದೇವಿ ದರ್ಶನ ಇರುತ್ತೆ. ಇಲ್ಲಿವರೆಗೂ ಹಾಸನಾಂಬೆಗೆ 17 ಕೋಟಿ ರೂಪಾಯಿ ಆದಾಯ ಬಂದಿದೆ. ಟಿಕೆಟ್ಗಳು ಹಾಗೂ ಲಾಡು ಮಾರಾಟದಿಂದ 17 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹಾಸನಾಂಬೆಗೆ. ಇವತ್ತು ಕೂಡ
ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ ತಾಯಿ ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ. ಮಧ್ಯಾಹ್ನ ನಂತರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಇವತ್ತು ಯಾವ ರೀತಿಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ? ಹಬ್ಬದ ಸಮಯ, ಜನ ಜಂಗುಳಿ ಇನ್ನಷ್ಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ? ಹೇಗಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಇವತ್ತು ಹಾಸನಾಂಬೆ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಇವತ್ತು ಕೂಡ ನಿನ್ನೆಯಂತೆ ಸಾವಿರಾರು ಭಕ್ತರು ಹಾಸನಾಂಬಾ ದೇವಿ ದರ್ಶನ ಮಾಡ್ಲಿಕ್ಕೆ ಆಗಮಿಸಿರುವಂತದ್ದು. ಈಗಾಗಲೇ ನೋಡಬಹುದು, ಹಾಸನಾಂಬಾ ದೇವಿ ಗರ್ಭಗುಡಿಗೆ ಪ್ರವೇಶ ಮಾಡುವಂತಹ ಮುಖ್ಯ ಪ್ರವೇಶ ದ್ವಾರ ಏನಿದೆ, ಅಲ್ಲಿ ಎಲ್ಲ ಸರದಿ ಸಾಲುಗಳು ಬಂದು ಒಟ್ಟಾಗಿ, ಅಂದ್ರೆ 1000 ರೂಪಾಯಿ ಇರ್ಬೋದು ಅಥವಾ ಧರ್ಮ ದರ್ಶನದ ಸಾಲು ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಬಂದು ಒಟ್ಟಾಗಿ ಒಳಗೆ ಹೋಗುವಂತಹ ಸಿಸ್ಟಮ್ ಇರುವಂತದ್ದು. ಹೀಗಾಗಿ ಹಾಸನಾಂಬಾ ದೇವಿಗೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹಾಸನಾಂಬಾ ದೇವಿಯನ್ನ 20 ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಹಾಗೆ 17 ಕೋಟಿಗೂ ಅಧಿಕ ಆದಾಯ ಹಾಸನಾಂಬಾ ದೇವಿ ದರ್ಶನದ ಟಿಕೆಟ್ ಮಾರಾಟ ಹಾಗೂ ಲಾಡು ಪ್ರಸಾದ ಮಾರಾಟದಿಂದ ಬಂದಿದೆ. ಇವತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಹಾಸನಾಂಬಾ ದೇವಿ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ. ಇವತ್ತು ಕೂಡ ಮಧ್ಯಾಹ್ನ ಎಂದಿನಂತೆ 2:30ರಿಂದ 3:30 ತನಕ ನೈವೇದ್ಯ ಅವಕಾಶ ಸಮಯ ಇರುವ ಕಾರಣ ಸಾರ್ವಜನಿಕ ದೇವಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಅದನ್ನ ಹೊರತುಪಡಿಸಿ ಇವತ್ತು ರಾತ್ರಿ ಎಲ್ಲ ಹಾಸನಾಂಬಾ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. 22ನೇ ತಾರೀಕು ಸಂಜೆ 7ನೇ ತಾರೀಕು ಹಾಸನಾಂಬಾ ದೇವಿಗೆ ಸಾರ್ವಜನಿಕ ದರ್ಶನ ಅವಕಾಶ ಬಂದ್ ಆಗಿದೆ. 23ನೇ ತಾರೀಕು ಬಲಿಪಾಡ್ಯಮಿ ಮಾರನೇ ದಿನ ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬಾ ದೇವಿ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡಲಾಗುವುದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ಅತ್ತ ಹಾಸನದಲ್ಲಿ ತಾಯಿ ಹಾಸನಾಂಬೆಯ ದರ್ಶನಕ್ಕೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ಅಲ್ಲಿ ಅಕ್ಟೋಬರ್ 22ನೇ ತಾರೀಕು ಹಾಸನಾಂಬೆಯ ದರ್ಶನ, ಈ ವರ್ಷದ ದರ್ಶನ ಮುಕ್ತಾಯವಾಗಲಿದೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕುತ್ತೆ, ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. 23ರ ಮಧ್ಯಾಹ್ನ 12:30ಕ್ಕೆ ದೇವಸ್ಥಾನ ಕ್ಲೋಸ್ ಆಗತ್ತೆ. 22ನೇ ತಾರೀಕು ರಾತ್ರಿ 7 ಗಂಟೆಗೆ ದರ್ಶನ ಕ್ಲೋಸ್ ಆಗತ್ತೆ. ಈಗಾಗಲೇ ದೇವಿಯ ದರ್ಶನವನ್ನ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಪಡೆದಿದ್ದಾರೆ. 18 ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ. ಅಕ್ಟೋಬರ್ 22ನೇ ತಾರೀಕು ಸಂಜೆ 7 ಗಂಟೆಗೆ ಹಾಸನಾಂಬೆಯ ಸಾರ್ವಜನಿಕ ದರ್ಶನ ಬಂದ್ ಆಗತ್ತೆ. ಮರುದಿನ ಅಕ್ಟೋಬರ್ 23ರ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ಹಾಕಲಾಗುತ್ತೆ. ಇಂದು ಎಂದಿನಂತೆ ಮಧ್ಯಾಹ್ನ 2ರಿಂದ 3:30ರವರೆಗೆ ಹಾಸನಾಂಬೆಯ ನೈವೇದ್ಯದ ಸಮಯ. ಈ ಸಮಯ ಹೊರತುಪಡಿಸಿ ಎಂದಿನಂತೆ ಭಕ್ತರಿಗೆ ಸಂಪೂರ್ಣ ದೇವಿ ದರ್ಶನ ಇರುತ್ತೆ. ಇಲ್ಲಿವರೆಗೂ ಹಾಸನಾಂಬೆಗೆ 17 ಕೋಟಿ ರೂಪಾಯಿ ಆದಾಯ ಬಂದಿದೆ. ಟಿಕೆಟ್ಗಳು ಹಾಗೂ ಲಾಡು ಮಾರಾಟದಿಂದ 17 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹಾಸನಾಂಬೆಗೆ. ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ ತಾಯಿ ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ. ಮಧ್ಯಾಹ್ನ ನಂತರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಇವತ್ತು ಯಾವ ರೀತಿಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ? ಹಬ್ಬದ ಸಮಯ, ಜನ ಜಂಗುಳಿ ಇನ್ನಷ್ಟು ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ? ಹೇಗಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಇವತ್ತು ಹಾಸನಾಂಬೆ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ 11ನೇ ದಿನ. ಇವತ್ತು ಕೂಡ ನಿನ್ನೆಯಂತೆ ಸಾವಿರಾರು ಭಕ್ತರು ಹಾಸನಾಂಬಾ ದೇವಿ ದರ್ಶನ ಮಾಡ್ಲಿಕ್ಕೆ ಆಗಮಿಸಿರುವಂತದ್ದು. ಈಗಾಗಲೇ ನೋಡಬಹುದು, ಹಾಸನಾಂಬಾ ದೇವಿ ಗರ್ಭಗುಡಿಗೆ ಪ್ರವೇಶ ಮಾಡುವಂತಹ ಮುಖ್ಯ ಪ್ರವೇಶ ದ್ವಾರ ಏನಿದೆ, ಅಲ್ಲಿ ಎಲ್ಲ ಸರದಿ ಸಾಲುಗಳು ಬಂದು ಒಟ್ಟಾಗಿ, ಅಂದ್ರೆ 1000 ರೂಪಾಯಿ ಇರ್ಬೋದು ಅಥವಾ ಧರ್ಮ ದರ್ಶನದ ಸಾಲು ಇರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಬಂದು ಒಟ್ಟಾಗಿ ಒಳಗೆ ಹೋಗುವಂತಹ ಸಿಸ್ಟಮ್ ಇರುವಂತದ್ದು. ಹೀಗಾಗಿ
ಹಾಸನಾಂಬ ದೇವಿಗೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹಾಸನಾಂಬ ದೇವಿಯನ್ನ 20 ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಹಾಗೆ 17 ಕೋಟಿಗೂ ಅಧಿಕ ಆದಾಯ ಹಾಸನಾಂಬ ದೇವಿ ದರ್ಶನದ ಟಿಕೆಟ್ ಮಾರಾಟ ಹಾಗೂ ಲಾಡು ಪ್ರಸಾದ ಮಾರಾಟದಿಂದ ಬಂದಿದೆ. ಇವತ್ತು ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಹಾಸನಾಂಬ ದೇವಿ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ. ಇವತ್ತು ಕೂಡ ಮಧ್ಯಾಹ್ನ ಎಂದಿನಂತೆ 2:30ರಿಂದ 3:30 ತನಕ ನೈವೇದ್ಯ ಅವಕಾಶ ಸಮಯ ಇರುವ ಕಾರಣ ಸಾರ್ವಜನಿಕ ದೇವಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಅದನ್ನ ಹೊರತುಪಡಿಸಿ ಇವತ್ತು ರಾತ್ರಿ ಎಲ್ಲ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. 22ನೇ ತಾರೀಕು ಸಂಜೆ 7ನೇ ತಾರೀಕು ಹಾಸನಾಂಬ ದೇವಿಗೆ ಸಾರ್ವಜನಿಕ ದರ್ಶನ ಅವಕಾಶ ಬಂದ್ ಆಗಿದೆ. 23ನೇ ತಾರೀಕು ಬಲಿಪಾಡ್ಯಮಿ ಮಾರನೇ ದಿನ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮಧ್ಯಾಹ್ನ 12:30ಕ್ಕೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಬಂದ್ ಮಾಡಲಾಗುವುದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಕುಶ್ವಂತ್ ಡೀಟೇಲ್ಸ್ಗಾಗಿ.